Praise the Lord. Hi, hello, and welcome back to this final session on probability. Dear students, this is the last session for the exercise 16.3. ನಾನು ಆಲ್ರೆಡಿ ಹೇಳ್ದಾಗೆ ಈ ಒಂದು ಸೆಷನಲ್ಲಿ ನೋಡೋಕೆ ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಥರ ಕಾಣಿಸುತ್ತೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಇದ್ದರೆ ಸಾಲ್ವ್ ಮಾಡೋಕ್ಕೆ ತುಂಬ ಈಸಿ. ಇನ್ ಕೇಸ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೇಗೆ ಕನ್ವರ್ಟ್ ಮಾಡಿಕೊಂಡು ಸಾಲ್ವ್ ಮಾಡೋದು ಅಂತ ನೋಡ್ತೀವಿ. ಡೋಂಟ್ ವರಿ ಅಬೌಟ್ ಹೌ ಬಿಗ್ ದ ಕ್ವೆಶ್ಚನ್ ಇಸ್. ಆ್ಯಕ್ಚುಲಿ ನೋಡೋಕ್ಕೆ ಕ್ವೆಶ್ಚನ್ ಲೆಂತಿ ಇದ್ದರೂ ಸೊಲ್ಯೂಷನ್ ತುಂಬ ಸುಲಭವಾಗಿದ್ದಾವೆ. Okay, so hope you have already watched my other two videos on exercise 16.3. Okay, the final video agide. In case ನೀವು ಆ videos ನೋಡಲಿಲ್ಲ ಅಂದರೆ ದಯವಿಟ್ಟು watch it. Okay, so with this introduction, let's directly go to the first question. ಇವತ್ತು ನಾವು ಇಲ್ಲಿ ತಗೊಳ್ಳುವಂಥ question number 18 from the chapter 16 from the exercise 16.3 of probability. Okay, so question ಕಾಣಿಸ್ತಾನೆ ಇದೆ. Let's directly go to the question. In class 11 ಅಂದರೆ ಫಸ್ಟ್ PUC ಅಂತ ಅನ್ಕೊಳ್ಳಿ, ಆಫ್ ಅ ಸ್ಕೂಲ್ 40% ಆಫ್ ದ ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್. ಓಕೆ, ಸ್ಕೂಲ್ ಅಂದ ತಕ್ಷಣ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಯಾವುದಾದ್ರೂ ಒಂದು ಕೋರ್ಸ್ ಮಾಡಲೇಬೇಕು. ಔಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ 40% ಸ್ಟಡಿ ಮ್ಯಾಥಮೆಟಿಕ್ಸ್ ಆ್ಯಂಡ್ 30% ಸ್ಟಡಿ ಬಯಾಲಜಿ. Okay, is it clear? Right. 10% of the class study both mathematics and biology. Is it clear? Fine. If a student is selected at random from the class, ಒಂದು ಕ್ಲಾಸಿಂದ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿದಾಗ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಹಿ ವಿಲ್ ಬಿ ಸ್ಟಡಿಯಿಂಗ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ. ಓಕೆ, ಸೊ ಸಪ್ರೇಟ್ಲಿ ಮ್ಯಾಥಮೆಟಿಕ್ಸ್ ಇದೆ, ಬಯಾಲಜಿ ಇದೆ, ಇಂಟರ್ಸೆಕ್ಷನ್ ಕೂಡ ವ್ಯಾಲ್ಯೂ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಫೈಂಡ್ ಔಟ್ ಆರ್ ಅಂದರೆ ಯೂನಿಯನ್. ನಾವು ಲೆಟ್ಸ್ ಸಿ ಹೌ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಸೊ ಹಿಯರ್ ಕಮ್ಸ್ ಆರ್ ಡೇಟಾ. ಯೂಶಲಿ ಮ್ಯಾಥಮೆಟಿಕ್ಸ್ನ ನಾವು ಈವೆಂಟ್ ಎ ಅಂತ ತೊಗೊಳ್ಬೋದು, ಅಥವಾ ನಿಮಗೆ ಎಮ್ ಅಂತ ತೊಗೊಳ್ಳೋದಾದರೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ನಾವು ದ ಪ್ರಾಬಬಿಲಿಟಿ ಆಫ್ ಅ ಸ್ಟೂಡೆಂಟ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಇಸ್ ಪಿ ಆಫ್ ಎ ಅಂತ ತೊಗೊಳ್ತೀನಿ. ಅವ್ನು ಕೊಟ್ಟಿರೋದೇನು? ಓಕೆ, 40%. ಓಕೆ, 40% ಮೀನ್ಸ್ 40/100. ಓಕೆ, 40/100 ಅಂದರೆ 0.4 ಆಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್. 40% is nothing but 0.4. Similarly, number of students who study biology means 30%. So it's understood. Total definitely 100% ಸ್ಟೂಡೆಂಟ್ಸ್ ಇರುತ್ತೆ. ಅವ್ನು ಕೊಟ್ಟಿರೋ ಪರ್ಸೆಂಟೇಜ್ ಕೊಟ್ಟಾದರೆ ಡೈರೆಕ್ಟ್ಲಿ ತೊಗೊಳ್ಬೋದು ನಾವು. 30% means 30/100 which is nothing but 0.3. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾನೆ, 10% ಆಫ್ ದ ಕ್ಲಾಸ್ ಸ್ಟಡಿ ಬೋತ್ ಆಫ್ ದೆಮ್. ಸೊ ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಬೋತ್ ಅಂದರೆ ಏನು? ಇಂಟರ್ಸೆಕ್ಷನ್. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 10% ಅಂತ ಕೊಟ್ಟಿದ್ದಾನೆ. 10% is nothing but, as I told you, 10/100. ಚೆಕ್ ಮಾಡಿ, ದ ವ್ಯಾಲ್ಯೂ ವಿಲ್ ಬಿ 0.1. ಓಕೆ, ನೌ ವಾಟ್ ಐ ವಾಂಟ್. ಸೊ ನನಗೆ ಬೇಕಾಗಿರೋದು, ವೆನ್ ಅ ಸ್ಟೂಡೆಂಟ್ ಇಸ್ ಸೆಲೆಕ್ಟೆಡ್ ಎಟ್ ರ್ಯಾಂಡಮ್, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಹಿ ವಿಲ್ ಬಿ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ. ಸೊ ನಮಗೆ ಈಗ ಆ್ಯಕ್ಚುಲಿ ಇಫ್ ಐ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ, ಆ್ಯಕ್ಚುಲಿ ದಿಸ್ ಇಸ್ ನೋನ್, ರಿಮೆಂಬರ್, ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಮೀನ್ಸ್ A union B. So this is what I wanted. Okay, if probability of A or B ಗೊತ್ತಾದರೆ, okay, when a child is selected or when a student is selected, that will be the percentage or the probability of it is A union B. ಗೊತ್ತಾಗ್ತಿದೆಯಾ? ಸೊ 40% ಆಫ್ ದ ಸ್ಟೂಡೆಂಟ್ ಸ್ಟಡಿ ಮ್ಯಾಥಮೆಟಿಕ್ಸ್ ಅಂದರೆ ಅದರ ಅರ್ಥ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿದಾಗ ಅವನು ಮ್ಯಾಥಮೆಟಿಕ್ಸ್ ಓದುವಂಥ ಪ್ರಾಬಬಿಲಿಟಿ ಏನಂದರೆ 0.4. ಬಿಕಾಸ್ ಹೇಳಿದ್ನಲ್ಲ, 40% ಮೀನ್ಸ್ 40/100. ಸ್ಯಾಂಪಲ್ ಸ್ಪೇಸ್ ಯಾವಾಗಲೂ 100% ಅಂತ ತೊಗೊಳ್ತೀವಿ. ಇಸ್ ಇಟ್ ಕ್ಲಿಯರ್? ಫೈನ್. ಸೊ ವಿತ್ ದಿಸ್ ಇಟ್ಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ನೋಡೋಕ್ಕೆ ಹೇಳಿದ್ನಲ್ಲ, ಸ್ಟೇಟ್ಮೆಂಟ್ ಇಷ್ಟು ದೊಡ್ಡದಿದ್ರು, ಇಟ್ಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ವಿ ವಿಲ್ ಬಿ ಯೂಸಿಂಗ್ ದಿ ಫಾರ್ಮುಲಾ. ನೆನಪಿದೆಯಲ್ಲ? ಸೊ ಯು ಹ್ಯಾವ್ ಟು ಫೈಂಡ್ ಎ ಯೂನಿಯನ್ ಬಿ. So use this regular formula, P of A plus P of B minus P of A intersection B. All the values are ready here. I'm going to substitute. So we know the formula, P of A union B is P of A plus P of B minus P of A intersection B. Okay, so let me substitute. Therefore, probability of A union B is nothing but P of A and the value ille ide, 40% which is 0.4. plus P of B is 30% which is nothing but 0.3 minus the intersection is 0.1. Okay, so you can check it. 0.3 plus 0.4 is 0.7 minus 0.1. So this will be 0.6. Okay, so the probability that he will be studying mathematics or biology is 0.6.
ಇಸ್ ಇಟ್ ಕ್ಲಿಯರ್? 0.6 ಅಂತಾದರೂ ಅನ್ಬೋದು ಆರ್ 60% ಅನ್ಬೋದು, ಇಟ್ಸ್ ಅಪ್ ಟು ಯು. ಸೊ ಸಿಂಪಲಾಗಿ ಕನ್ಕ್ಲೂಷನ್ ಬರಬೇಕಂದ್ರೆ ರೆಕ್ವೈರ್ಡ್ ಪ್ರಾಬಬಿಲಿಟಿ ಈಸ್ ನಥಿಂಗ್ ಬಟ್ 0.6 ಆರ್ ಆ್ಯಸ್ ಐ ಟೋಲ್ಡ್ ಯು 0.6 ಅಂದರೆ 60% ಅಂತ. ಅರ್ಥ ಆಗ್ತಿದೆಯಾ? 60/100 ಚೆಕ್ ಮಾಡಿ ನೋಡಿ, 0.6 ಆಗುತ್ತೆ. ಸರ್ ಇಲ್ಲಿಗೆ ಹೇಳಿ ಬಿಡ್ತೀವಿ, ಇದು ಬೇಡ ಅಂತಂದರೆ ಇಟ್ಸ್ ಓಕೆ, ವೆಲ್ ಆ್ಯಂಡ್ ಗುಡ್, ಯು ವಿಲ್ ನಾಟ್ ಲೂಸ್ ಎನಿ ಮಾರ್ಕ್ಸ್. ಫುಲ್ ಆನ್ಸರ್, ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೋಡಿದ್ರಿ, ಕ್ವೆಶ್ಚನ್ ಇಷ್ಟು ಲೆಂತ್ ಇದ್ದರು, ಆನ್ಸರ್ ವಾಸ್ ವೆರಿ ಸಿಂಪಲ್ ಅಲ್ವಾ? ಸೊ ಗುಡ್ ಸ್ಟಾರ್ಟಪ್ ಫಾರ್ ದಿಸ್ ಸೆಷನ್. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಇಸ್ ನಂಬರ್ 19. ಸೊ ಹಿಯರ್ ಕಮ್ಸ್ ಕ್ವೆಶ್ಚನ್ ನಂಬರ್ 19. ಇನ್ ಎನ್ ಎಂಟ್ರೆನ್ಸ್ ಟೆಸ್ಟ್ ದಟ್ ಈಸ್ ಗ್ರೇಡೆಡ್ ಆನ್ ದ ಬೇಸಿಸ್ ಆಫ್ 2 ಎಕ್ಸಾಮಿನೇಷನ್. ನೆನ್ಪಿಟ್ಕೊಳ್ಳಿ, ಒಂದು ಎಂಟ್ರೆನ್ಸ್ ಟೆಸ್ಟ್ ನಡೀತಾ ಇದೆ, ಅದು 2 ಗ್ರೇಡಲ್ಲಿ ಓಕೆ ನಡೀತಾ ಇದೆ. ದ ಪ್ರಾಬಬಿಲಿಟಿ ಆಫ್ ಎ ರ್ಯಾಂಡಮ್ ಚೋಸನ್ ಸ್ಟೂಡೆಂಟ್, ಓಕೆ, ದ ಪ್ರಾಬಬಿಲಿಟಿ ಆಫ್ ರ್ಯಾಂಡಮ್ಲಿ ಚೋಸನ್ ಸ್ಟೂಡೆಂಟ್, ರ್ಯಾಂಡಮ್ ಆಗಿ ಒಬ್ಬ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ತಾರೆ, ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಇಸ್ 0.8. ಓಕೆ, ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿದ್ರೆ ರ್ಯಾಂಡಮ್ ಆಗಿ ಅವನು ಫಸ್ಟ್ ಎಕ್ಸಾಮ್ನ ಪಾಸ್ ಆಗುವಂಥದ್ದು 0.8 ಪ್ರಾಬಬಿಲಿಟಿ ಇದು, ಆ್ಯಂಡ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಸೆಕೆಂಡ್ ಎಕ್ಸಾಮಿನೇಷನ್ ಇಸ್ 0.7. Okay, the probability of passing at least one of them is 0.95. Okay, now the question is, what is the probability of passing both? Is it clear? ಕೆಲವು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, ವೈವಾ ಇರುತ್ತೆ. ಸೊ ಇದನ್ನೇ ನೀವು ಟೆಸ್ಟ್ 1, ಟೆಸ್ಟ್ 2 ಅಂತ ಕೂಡ ತಗೊಳ್ಬೋದು, ಅಥವಾ ಗ್ರೇಡ್ 1, ಗ್ರೇಡ್ 2 ಅಂತ. ಸೊ ನಥಿಂಗ್ ಟು ವರಿ. ಸಿ ಹೌ ವಿ ಕ್ಯಾನ್ ಫ್ರೇಮ್ ದಿಸ್ ಇನ್ ಟು ದ ಡೇಟಾನ ಹೇಗೆ ಕಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ತೀನಿ. And you can also actually enjoy this, how we can solve this. ಸೊ ಈ ಥರ ಸ್ಟಾರ್ಟ್ ಮಾಡೋಣ. ಪಾಸಿಂಗ್ ಟೆಸ್ಟ್ 1 ಅನ್ನೋದನ್ನು ಈವೆಂಟ್ ಎ ಅಂತ ತಗೊಳ್ತೀನಿ, ಪಾಸಿಂಗ್ ಟೆಸ್ಟ್ 2ನ ಈವೆಂಟ್ ಬಿ ಅಂತ ತಗೊಳ್ತೀನಿ. ಓಕೆ, ಸೊ ದಿಸ್ ವಿಲ್ ಇಂಪ್ಲಾಯ್ ಪ್ರಾಬಬಿಲಿಟಿ ಆಫ್ ಅ ಪರ್ಸನ್ ಪಾಸಿಂಗ್ ಟೆಸ್ಟ್ 1 ಅಂದರೆ ಎ ಆಗುತ್ತೆ. ಇಸ್ ಇಟ್ ಕ್ಲಿಯರ್? T1 T2 ಅಂತ ತಗೊಳ್ಬೇಡಿ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಸೊ ಏನಾಗುತ್ತೆ, ದ ಪ್ರಾಬಬಿಲಿಟಿ ಆಫ್ ರ್ಯಾಂಡಮ್ಲಿ ಚೋಸನ್ ಸೆಲೆಕ್ಟೆಡ್ ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಇಸ್ 0.8 ಅಂತ ಕೊಟ್ಟಿದ್ದಾನೆ. ಪ್ಲೀಸ್ ಮೇಕ್ ಶೋರ್ ಈ 0.8 ಕಣ್ಣು ಕಾಣಿಸೋ ಥರ ಬರೀರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮಿನೇಷನ್, ಪಾಸಿಂಗ್ ದ ಸೆಕೆಂಡ್ ಎಕ್ಸಾಮಿನೇಷನ್ ಪ್ರಾಬಬಿಲಿಟಿ ಇಸ್ 0.7. ದಟ್ ಮೀನ್ಸ್ P of B is equal to 0.7. ಓಕೆ, ನೆಕ್ಸ್ಟು ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್. ಸೊ ನೆಕ್ಸ್ಟ್ ಏನು ಕೊಡ್ತಾ ಇದ್ದೇನೆ, ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಅಂತಂದರೆ ದಿಸ್ ಇಸ್ ಆ್ಯಕ್ಚುಲಿ ಎ ಆದರೂ ಪಾಸ್ ಆಗ್ಬೋದು ಆರ್ ಬಿ ಆದರೂ ಪಾಸ್ ಆಗ್ಬೋದು ಅಂತ. ಓಕೆ, ಅಟ್ಲೀಸ್ಟ್ ಇದಾದರೂ ಪಾಸ್ ಆಗ್ತೇನೆ ಅಥವಾ ಅದಾದರೂ ಪಾಸ್ ಆಗ್ತೇನೆ. ದಿಸ್ ಇಸ್ ದ ಮೀನಿಂಗ್ ಆಫ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್. ಓಕೆ, ಅಟ್ಮೋಸ್ಟ್ ಅಂದರೆ ಒಂದೇ ಒಂದು, ಅಟ್ಲೀಸ್ಟ್ ಅಂದರೆ ಮಿನಿಮಮ್. ಓಕೆ, ಬರೀ ಒಂದಾಗ್ಬೋದು, ಎರಡೂ ಆಗ್ಬೋದು. ಓಕೆ, ಸೊ ಎ ಆರ್ ಬಿ ಅಂತ ನೆನ್ಪಿಟ್ಕೊಳ್ಳಿ. ದಿ ಆರ್ ಮೀನ್ಸ್ ವಿ ನೋ ಇಟ್ ಈಸ್ ಎ ಯೂನಿಯನ್ ಬಿ ಅಂತ. ಸೊ ಎ ಯೂನಿಯನ್ ಬಿ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, 0.95. ಇಸ್ ಇಟ್ ಕ್ಲಿಯರ್? ಅಟ್ಲೀಸ್ಟ್ ಒನ್ ಆಫ್ ದೆಮ್ ಪಾಸ್, ಒಂದು ಸ್ಟೂಡೆಂಟ್ ಪಾಸ್ ಆಗುವಂಥ ಚಾನ್ಸಸ್ ಏನು ಅಂತಂದರೆ 0.95. ನೌ ದ ಕ್ವೆಶ್ಚನ್ ಇಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಬೋತ್? ರೈಟ್, ಸೊ ನನಗೆ ಬೇಕಾಗಿರೋ ಪ್ರಾಬಬಿಲಿಟಿ, ರೆಕ್ವೈರ್ಡ್ ಪ್ರಾಬಬಿಲಿಟಿ ಏನು, ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಬೋತ್ ದ ಟೆಸ್ಟ್. ಬೋತ್ ಅಂದರೆ ಏನು, ಇಂಟರ್ಸೆಕ್ಷನ್ ತಾನೆ. ಎ ಕೂಡ ಫಸ್ಟ್ ಟೆಸ್ಟು ಪಾಸ್ ಆಗಬೇಕು ಆ್ಯಂಡ್ ಸೆಕೆಂಡ್ ಟೆಸ್ಟು ಪಾಸ್ ಆಗಬೇಕು, ವಿಚ್ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ನಾವು ಅಗೇನ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಬೈ ಎಕ್ಸ್ಚೇಂಜಿಂಗ್ ಯೂನಿಯನ್ ಇಂಟರ್ಸೆಕ್ಷನ್. ಸೊ ಇದು ಬೇಕು, ಇದು ಕೊಟ್ಟಿದ್ದಾನೆ. ಸೊ ಎಕ್ಸ್ಚೇಂಜ್ ಮಾಡಿ, ಯು ವಿಲ್ ಬಿ ಗೆಟಿಂಗ್ ದ ಫಾರ್ಮುಲಾ ಆಸ್ probability of A intersection B is nothing but P of A plus P of B minus P of A union B. Is it clear? Let's substitute the value. So this is nothing but P of A value 0.8 ಇದೆ, plus P of B value 0.7. Okay, minus A union B is 0.95. Okay, this is nothing but this is actually 1.5 ಆಗುತ್ತೆ, which is adding of these two, minus 0.95. So ಇದನ್ನು subtract ಮಾಡಿದ್ರೆ you will be getting 0.55. okay, you will be getting 0.55. this is the required answer. ಯಾಕಂದರೆ ಡೈರೆಕ್ಟಾಗಿ ರಿಕ್ವೈರ್ಡ್ ಪ್ರಾಬಬಿಲಿಟಿ ಅಂತ ಹೇಳಿರೋದ್ರಿಂದ ಇಟ್ಸ್ ಎನಫ್ ಇಫ್ ಯು ಕ್ಯಾನ್ ಸ್ಟಾಪ್ ಹಿಯರ್. ಓಕೆ, ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಆನ್ಸರು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಫೈನಲ್ ಆನ್ಸರ್ನ ಫ್ರೇಮ್ ಮಾಡಿಡಿ. ಓಕೆ, ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಡೂಯಿಂಗ್ ಇಟ್, ಸೊ ಐ ಆಮ್ ಡೂಯಿಂಗ್ ಇಟ್. ಓಕೆ, ನೀವು ಇದು ಮಾಡಿದ್ರೆ ಆಲ್ವೇಸ್ ಬೆಟರ್. ಯು ಶುಡ್ ಡೆವಲಪ್ ದಿಸ್ ಹ್ಯಾಬಿಟ್ ಆಫ್ ಪ್ರೆಸೆಂಟಿಂಗ್ ದ ಮೇನ್ ಆನ್ಸರ್ ಇನ್ ದ ಫೈನಲ್ ಆನ್ಸರ್ ಇನ್ ದ ಬೋಲ್ಡ್ ವೇ. ನನ್ನ ಪ್ರಕಾರ ನಾನು ಬೋಲ್ಡ್ ವೇ ಅಂದರೆ ಫ್ರೇಮ್ ಅಪ್ ಮಾಡಿರ್ತೀನಿ. ಓಕೆ, ರೈಟ್. ಸೊ ದಟ್ ವಾಸ್ ದ ನೈಸ್ ಕ್ವೆಶ್ಚನ್. ಎರಡಾಯಿತು. ಲೆಟ್ಸ್ ಗೋ ಅಪ್ ಟು ದಿ ನೆಕ್ಸ್ಟ್ ಒನ್.
ಓಕೆ, ಹಿಯರ್ ಕಮ್ಸ್ ದ ಕ್ವೆಶನ್ ನಂಬರ್ 20. ಸ್ವಲ್ಪ ಮಜವಾಗಿರುತ್ತೆ. ನಮ್ಮ ಹುಡುಗರಿಗೆ ತಲೆನೋವಾದಂಥ ಪ್ರಾಬ್ಲಮ್ ಇದೆ. ಯಾಕೆಂದರೆ ಸಿಚುವೇಶನ್ ಹಾಗಿದೆ. ದ ಪ್ರೊಬಬಿಲಿಟಿ ದಟ್ ಅ ಸ್ಟೂಡೆಂಟ್ ವಿಲ್ ಪಾಸ್ ದಿ ಫೈನಲ್ ಎಕ್ಸಾಮಿನೇಷನ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಈಸ್ 0.8. ಅರ್ಥ ಮಾಡ್ಕೊಳ್ಳಿ, ಎರಡೂ ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಸಬ್ಜೆಕ್ಟಲ್ಲಿ ಒಬ್ಬ ಸ್ಟೂಡೆಂಟ್ ಎರಡರಲ್ಲೂ ಪಾಸ್ ಆಗುವಂಥ ಚಾನ್ಸಸ್ಸು 0.5 ಅಂತೆ. ಅನ್ಫಾರ್ಚುನೇಟ್ಲಿ 50% ಇರಲಿ ಬಿಡಿ. ಆ್ಯಂಡ್ ದ ಪ್ರೊಬಬಿಲಿಟಿ ಆಫ್ ಪಾಸಿಂಗ್ ನೈದರ್, ಅಂದರೆ ಇದು ಇಂಗ್ಲೀಷೂ ಆಗಲ್ಲ ಹಿಂದಿನೂ ಆಗಲ್ಲ ಅನ್ನುವಂಥ ಚಾನ್ಸಸ್ಸು 0.1, ಅಂದರೆ ಬರೀ 10%. ನಥಿಂಗ್ ಟು ವರಿ. ಇಫ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಇಂಗ್ಲೀಷ್ ಎಕ್ಸಾಮಿನೇಷನ್ ಇಸ್ 0.75. ಈ ಒಬ್ಬ ಸ್ಟೂಡೆಂಟು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ ಇಂಗ್ಲೀಷ್ ಪಾಸ್ ಆಗುವಂಥ ಚಾನ್ಸಸ್ಸು 0.75 ಇದ್ದಾಗ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ದ ಹಿಂದಿ ಎಕ್ಸಾಮಿನೇಷನ್? ಅರ್ಥ ಆಗ್ತಿದೆಯಾ? ಹಿಂದಿ ಎಕ್ಸಾಮ್ ಪಾಸ್ ಆಗುವಂಥ ಚಾನ್ಸಸ್, ಸಾಧ್ಯತೆ ಎಷ್ಟು? ಓಕೆ, ಸೊ ದಿಸ್ ಇಸ್ ದ ಥಿಯರಿ. ಲೆಟ್ಸ್ ಕನ್ವರ್ಟ್ ದಿಸ್ ಇನ್ ಟು ದಿ ರಿಕ್ವೈರ್ಡ್ ಡೇಟಾ. ಈ ಥರ ಫ್ರೇಮ್ ಅಪ್ ಮಾಡ್ಕೊಳ್ಳೋಣ. ಪಾಸಿಂಗ್ ಇಂಗ್ಲೀಷ್ ಅನ್ನೋದನ್ನು ಈವೆಂಟ್ ಎ ಅಂತ ತಗೊಳ್ತೀನಿ, ಪಾಸಿಂಗ್ ಹಿಂದಿ ಅನ್ನೋದನ್ನು ಈವೆಂಟ್ ಬಿ ಅಂತ ತಗೊಳ್ತೀನಿ. ಓಕೆ, ಸೊ ಈ ಕ್ವೆಶನಲ್ಲಿ ಡೇಟಾ ಡೈರೆಕ್ಟಾಗಿ ಕೊಟ್ಟಿಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ. ಅದು ಹೇಗೆ ಮಾಡಿದ್ದಾನೆ ನೋಡೋಣ. ಸೊ ಫಸ್ಟ್ ಒನ್ ಕೊಟ್ಟಿರೋದೇನು, ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಅಂದರೆ ಪ್ರಾಬಬಿಲಿಟಿ ಆಫ್ ಅ ಸ್ಟೂಡೆಂಟ್ ಪಾಸಿಂಗ್ ಬೋತ್ ಅಂತಂದರೆ ಇಂಟರ್ಸೆಕ್ಷನು ಎ ಆ್ಯಂಡ್ ಬಿ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ 0.5. ಆಯಿತಾ? ನೆಕ್ಸ್ಟು, ಆ್ಯಂಡ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ನೈದರ್ ಅಂತಂದರೆ, ರಿಮೆಂಬರ್ we will neither pass A nor pass B. So that means probability of A ಪಾಸ್ ಆಗೋದು ಅಂತಂದರೆ A ಡ್ಯಾಶ್ ಅಂದರೆ ಫೇಲ್ ಆಗೋದು ಅಂತಂದರೆ ಪಾಸ್ ಆಗದೇ ಇರೋದು. ಸೊ ಈ ವಿಲ್ ನೈದರ್ ಪಾಸ್ A ಆ್ಯಂಡ್ ಈ ವಿಲ್ ನೈದರ್ ಪಾಸ್ B. ಸೊ ಪ್ರಾಬಬಿಲಿಟಿ ಆಫ್ A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಕೊಟ್ಟಿದ್ದಾನೆ, ದಟ್ ಈಸ್ ನಥಿಂಗ್ ಬಟ್ 0.1. ಸೊ ಇದನ್ನು ತಗೊಂಡು ಏನು ಮಾಡೋದು ಸರ್ ಅಂತಂದರೆ ಆಮೇಲೆ ಹೇಳ್ತೀನಿ, ಜಸ್ಟ್ ವೈಟ್. ಓಕೆ, ಆ್ಯಂಡ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಇನ್ ಇಂಗ್ಲೀಷ್ ಅಂತೆ. ಸೊ ಪಿ ಆಫ್ ಎ, ಇಂಗ್ಲೀಷ್ನ ಎ ಅಂತ ತೊಗೊಂಡಿದ್ದೀವಿ, ದಿಸ್ ಈಸ್ ಆ್ಯಕ್ಚುಲಿ 0.75. ನಾವು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಹಿಂದಿ ಎಕ್ಸಾಮ್ ಅಂತೆ, ಅಂದರೆ ಪಿ ಆಫ್ ಬಿ ಇಸ್ ಕ್ವೆಶ್ಚನ್ ಮಾರ್ಕ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡಿ, ನನಗೆ ಪಿ ಆಫ್ ಬಿ ಬೇಕು. ಪಿ ಆಫ್ ಬಿ ಬೇಕು ಅಂದರೆ ಎ ಗೊತ್ತಿರಬೇಕು, ಯೂನಿಯನ್ನು ಇಂಟರ್ಸೆಕ್ಷನ್ ಎರಡು ಗೊತ್ತಿರಬೇಕು. ನನಗೆ ಪಿ ಆಫ್ ಎ ಗೊತ್ತಿದೆ, ಇಂಟರ್ಸೆಕ್ಷನ್ ಗೊತ್ತಿದೆ, ಆದರೆ ಯೂನಿಯನ್ ಕೊಟ್ಟಿಲ್ಲ. ಯೂನಿಯನ್ ಬದಲು ಇದು ಯಾವುದೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಡೇಟಾ ಕೊಟ್ಟಿದ್ದೇನೆ, ಇದನ್ನು ಯೂಸ್ ಮಾಡಿಕೊಂಡು ಯೂನಿಯನ್ ಕಂಡುಹಿಡಿಬೋದು. ಚೆಕ್ ಮಾಡೋಣ. ಆ ವ್ಯಾಲ್ಯೂ ಗೊತ್ತಾದರೆ ಬೈ ಯೂಸಿಂಗ್ ರೀಅರೇಂಜಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಗೆಟ್ ದಿ ಆನ್ಸರ್. ಓಕೆನಾ? ವಿ ನೋ ದಟ್ ಇದು ನಮಗೆ ಡಿ ಮಾರ್ಗನ್ಸ್ ಲಾ, ನಾನು ನಿನ್ನೆನೇ ಒಂದು ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೀನಿ. ಪ್ರಾಬಬಿಲಿಟಿ ಆಫ್ A dash intersection B dash is same as probability of A union B whole dash. ಡಿ ಮಾರ್ಗನ್ಸ್ ಲಾ ಇದೇ ತಾನೇ ಹೇಳಿದ್ದು. A union B whole complement is A complement intersection B complement. ಓಕೆ, ಹೋಲ್ ಕಾಂಪ್ಲಿಮೆಂಟ್ ಇದ್ದಾಗ ಯೂನಿಯನ್ ಇಂಟರ್ಸೆಕ್ಷನು ಎಕ್ಸ್ಚೇಂಜ್ ಆಗುತ್ತೆ. ನೆನಪಿದೆಯಲ್ಲ? ಗುಡ್. ನಾವು ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಲುಕ್ಸ್ ಲೈಕ್ ಪ್ರಾಬಬಿಲಿಟಿ ಆಫ್ ನಾಟ್ ಎನ್ ಈವೆಂಟ್. ಪ್ರಾಬಬಿಲಿಟಿ ಆಫ್ ನಾಟ್ ಎನ್ ಈವೆಂಟ್ ಇಸ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ದಿ ಈವೆಂಟ್. ಅಂದರೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಅಂದರೆ ಏನು? ಎ ಯೂನಿಯನ್ ಬಿ. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ನಾವು ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅವನೇ ಕೊಟ್ಟಿದ್ದಾನೆ 0.1 ಅಂತ. ಸೊ ಈಗ ನಾನೇನು ಮಾಡ್ತೀನಿ, ಈ ವ್ಯಾಲ್ಯೂ 0.1 ಆ ಕಡೆ ತಗೊಂಡೋಗೋಣ. ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಲೆಟ್ ಇಸ್ ಟೇಕ್ ಇಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ನಥಿಂಗ್ ಬಟ್ 1 ಮೈನಸ್ 0.1. ಬರೆಯುವಾಗ ಹುಷಾರಾಗಿ ಬರೀಬೇಕು. 1 ಮೈನಸ್ 1 ಬರೆದ್ಬಿಟ್ಟು 0 ಬರಿಬಾರ್ದು. 1 ಮೈನಸ್ 0.1 ಇಸ್ ನಥಿಂಗ್ ಬಟ್ 0.9 ಆಗುತ್ತೆ. ರಿಮೆಂಬರ್, ಇದು ನನ್ನ ರೆಕ್ವೈರ್ಡ್ ಆನ್ಸರ್ ಅಲ್ಲ, ಯಾಕೆಂದರೆ 3 ಐಟಮ್ ಬೇಕಿತ್ತು, 2 ಸಿಕ್ಕಿತ್ತು. ಇಲ್ಲಿ ನನಗೆ 3ನೇ ಐಟಮ್ ಸಿಕ್ತು, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ನೌ ಐ ವಿಲ್ ಗೆಟ್ ದಿ ರೆಕ್ವೈರ್ಡ್ ಪ್ರಾಬಬಿಲಿಟಿ. ಸೊ ವಾಟ್ ಈಸ್ ಮೈ ರೆಕ್ವೈರ್ಡ್ ಪ್ರಾಬಬಿಲಿಟಿ? ರೆಕ್ವೈರ್ಡ್ ಪ್ರಾಬಬಿಲಿಟಿ ಆಗಲೇ ಹೇಳ್ದಂಗೆ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಹಿಂದಿ ಎಕ್ಸಾಮಿನೇಷನ್ ಮೀನ್ಸ್ ಪಿ ಆಫ್ ಬಿ ಬೇಕು. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಯೂನಿಯನ್ ತಗೊಳ್ಳಿ, ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಇಂಟರ್ಸೆಕ್ಷನ್ ತಗೊಳ್ಳಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, ಯೂನಿಯನ್ ಇಂಟರ್ಸೆಕ್ಷನ್ ಒಂದು ಕಡೆ ಇರುತ್ತೆ, ಎ ಬಿ ಒಂದು ಕಡೆ ಇರುತ್ತೆ. ಬಿ ಬೇಕಾಗಿರೋದ್ರಿಂದ ಇದರಲ್ಲಿ ಪಿ ಆಫ್ ಎನ ಸಬ್ಟ್ರ್ಯಾಕ್ಟ್ ಮಾಡಿ ವಿ ಗೆಟ್ ದಿ ಆನ್ಸರ್. ಓಕೆ, ಇದು ಹೇಗೆ ಬಂತು ಅಂದರೆ ನಥಿಂಗ್ ಮಚ್. ಏನಂತಂದರೆ ಈ ಫಾರ್ಮುಲಾನ ಸ್ವಲ್ಪ ರೀಅರೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ಹಿಂಗೆ ಇಟ್ಕೊಂಡು ಇವೆರಡನ್ನೂ ಆ ಕಡೆ ತೊಗೊಂಡೋದ್ರೆ ಈ ಮೈನಸ್ ಇರೋದು ಈ ಕಡೆ ಪ್ಲಸ್ ಆಗುತ್ತೆ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ದಟ್ ಈಸ್ ವಾಟ್ ಐ ಹ್ಯಾವ್ ಗಾಟ್. ರೆಸ್ಟ್ ಈಸ್ ಜಸ್ಟ್ ಸಬ್ಸ್ಟಿಟ್ಯೂಷನ್. ಸೊ ದಿಸ್ ಈಸ್ ಯೂನಿಯನ್ ವ್ಯಾಲ್ಯೂನು ಈಗ ತಾನೇ ಮಾಡಿದ್ರಿ 0.9 ಪ್ಲಸ್ ಇಂಟರ್ಸೆಕ್ಷನ್ ವ್ಯಾಲ್ಯೂ
ಅವನೇ ಕೊಟ್ಟಿದ್ದಾನೆ 0.5 minus P of A value is also given, which is 0.75. Okay, so this is nothing but 0.9 plus 0.5 is 1.4 ಆಗುತ್ತೆ minus 0.75. So if you subtract, you will be getting 0.65, 0.65 ಬರುತ್ತೆ. ಓಕೆ, ಆರ್ ಫೈನಲ್ ಆನ್ಸರ್ ನಾನು ಹೇಳ್ದಂಗೆ ಬರೀಬೇಕಂದ್ರೆ therefore probability of B is nothing but 0.65 ಅಂತ ಬರೆದು ನೀವು ಫ್ರೇಮ್ ಮಾಡಿ, it looks very good, which is the final answer. Okay, so in this way we can solve this kind of ಪ್ರಾಬ್ಲಮ್ಸ್. ಓಕೆ, ಇನ್ ಕೇಸ್ ಎಕ್ಸಾಮಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ಬೋದು, ಇಂಗ್ಲೀಷ್ ಬದಲು ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸ್ ಅಂತ ಅನ್ಬೋದು, ಅಥವಾ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಅನ್ಬೋದು, ನಥಿಂಗ್ ಟು ವರಿ, ವ್ಯಾಲ್ಯೂ ಚೇಂಜ್ ಮಾಡ್ಬೋದು, ಬಟ್ ಪ್ರೊಸೀಜರ್ ಅಂತೂ ಇಷ್ಟೇ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ಕ್ವೆಶ್ಚನ್ ನಂಬರ್ 20. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಸೊ ಹಿಯರ್ ಕಮ್ಸ್ ದ ಲಾಸ್ಟ್ ಕ್ವೆಶ್ಚನ್ ಇನ್ ದ ಎಕ್ಸಸೈಸ್. ಇದನ್ನು ಕೆಲವು ಸ್ಟೂಡೆಂಟ್ಸ್ ಎಂಜಾಯ್ ಮಾಡ್ತಾರೆ, ಬಿಕಾಸ್ ಫ್ಯೂ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ NCC ಆ್ಯಂಡ್ NSS. ಸೊ ಇನ್ ಅ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ 60 ಜನ ಇದ್ದಾರೆ. 30 ಆಪ್ಟೆಡ್ ಫಾರ್ NCC, 30 ಜನ NCCಯಲ್ಲಿದ್ದಾರೆ. 32 ಆಪ್ಟೆಡ್ ಫಾರ್ NSS, ಮೀನ್ಸ್ 32 ಆರ್ ಫಾರ್ NSS, ಆ್ಯಂಡ್ 24 ಆಪ್ಟೆಡ್ ಫಾರ್ ಬೋತ್ NCC ಆ್ಯಂಡ್ NSS. ನೀವು ನೋಡಿರ್ತೀರ, ಕೆಲವು ಸ್ಟೂಡೆಂಟ್ಸ್ ಎರಡರಲ್ಲೂ ಇರ್ತಾರೆ, ಕೆಲವರು ಯಾವುದರಲ್ಲೂ ಇರಲ್ಲ. That is also there. If one of these student is selected at random, find the probability that. ಸೊ ಈ ಸಿಚುವೇಷನಲ್ಲಿ ಒಬ್ಬ ಸ್ಟೂಡೆಂಟ್ನ ಪಿಕ್ ಮಾಡಿದಾಗ ಅಥವಾ ಸೆಲೆಕ್ಟ್ ಮಾಡಿದಾಗ ಈ ಕೇಸಸ್ ಆಗುವಂಥ ಸಾಧ್ಯತೆ ಎಷ್ಟು? ಏನು? ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS, ಫಸ್ಟ್ ಒನ್ನು, ಆ್ಯಸ್ ಆಪ್ಟೆಡ್ ನೈದರ್ NCC ನಾರ್ NSS. ನಾನು ಹೇಳಿದ್ನಲ್ಲ, ಎರಡೂ ತೊಗೊಳ್ಳದೇ ಇರುವಂಥ ಸ್ಟೂಡೆಂಟ್ಸ್ ಖಂಡಿತವಾಗ್ಲೂ ಇರ್ತಾರೆ. ಓಕೆ, ನಮ್ಮ ಫಸ್ಟ್ ರ್ಯಾಂಕ್ ರಾಜು ಥರ, ಆಲ್ವೇಸ್ ಸ್ಟಡೀಸ್. ಓಕೆ, ನಥಿಂಗ್ ಟು ವರಿ. ದ ಲಾಸ್ಟ್ ಒನ್ ಇಸ್ ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ NSS ಬಟ್ ನಾಟ್ NCC. ಓಕೆ, NSS ಅಲ್ಲಿ ಇದ್ದಾನೆ, NCC ಅಲ್ಲಿ ಇಲ್ಲ. ಫೋರ್ತ್ ಕಂಡೀಷನ್ ಕೆಲವು ಸರಿ ಎಕ್ಸಾಮಲ್ಲಿ ಕೇಳ್ಬೋದು, ದ ಸ್ಟೂಡೆಂಟ್ ಇಸ್ ಆಪ್ಟೆಡ್ ಫಾರ್ NCC ಬಟ್ ನಾಟ್ NSS ಅಂತ. ಎರಡು ಆಪ್ಷನ್ನು ಇದೆ. ಇದನ್ನು ಮಾಡೋದು ಹೇಗೆ ಅಂತ ಗೊತ್ತಾದರೆ ದ ಫೋರ್ತ್ ಒನ್ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಓಕೆ, ಸೊ ದಿ ಥಿಯರಿ ಬಿಹೈಂಡ್ ದ ಕ್ವೆಶ್ಚನ್ ಇಸ್ ದಿಸ್. ನಾವು ನೋಡಿ ಈಗ ಇದನ್ನು ಹೇಗೆ ನಾವು ಲೆಟ್ ಅಸ್ ಫೆಚ್ ದ ಡೇಟಾ ಫ್ರಮ್ ದಿಸ್ ಸ್ಟೇಟ್ಮೆಂಟ್ಸ್. ರೈಟ್, ಈ ಥರ ಫ್ರೇಮ್ ಅಪ್ ಮಾಡೋಣ. ಆಪ್ಟಿಂಗ್ ಫಾರ್ NCCನ ಈವೆಂಟ್ A ಅಂತ ತೊಗೊಳ್ಳೋಣ, ಆಪ್ಟಿಂಗ್ ಫಾರ್ NSSನ ಈವೆಂಟ್ B ಅಂತ ತೊಗೊಳ್ಳೋಣ. ಓಕೆನಾ? ಸೊ ಯಾಕೆಂದರೆ ಬರೆಯೋಕ್ಕೆ ಈಸಿ ಆಗುತ್ತೆ, ಅಥವಾ ಪ್ರತಿ ಸರಿ P ಆಫ್ NCC P ಆಫ್ NSS ಅಂತ ಬರೆಯೋಕ್ಕಾಗೋದಿಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಆಪ್ಟಿಂಗ್ NCC ಎಷ್ಟಪ್ಪ? 30 ಆಪ್ಟೆಡ್ ಫಾರ್ NCC. ಸೊ P ಆಫ್ A ಈಸ್ ಈಕ್ವಲ್ ಟು 30. ಆ್ಯಂಡ್ ವೆಲ್ ಸ್ಮಾಲ್ ಕರೆಕ್ಷನ್, ಅವನೇನು ಹೇಳ್ತಿರೋದು, 30 ಸ್ಟೂಡೆಂಟ್ಸ್ ಆಪ್ಟೆಡ್ ಫಾರ್ NCC ಅಂದರೆ ಇದು ಪ್ರಾಬಬಿಲಿಟಿ ಇಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ NCC. ಗೊತ್ತಾಗ್ತಿದೆಯಾ? ಲೆಟ್ ಮಿ ಟೇಕ್ N ಆಫ್ A. ರೈಟ್, ಸೊ N ಆಫ್ A ಈಸ್ ಈಕ್ವಲ್ ಟು 30 ಆಗುತ್ತೆ. ನೆಕ್ಸ್ಟು N ಆಫ್ B ಅಂದರೆ NSS ಸೆಲೆಕ್ಟ್ ಮಾಡ್ಕೊಂಡವರು 32. ಓಕೆ, ಆ್ಯಂಡ್ ರಿಮೆಂಬರ್ ಇಲ್ಲಿ 60 ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ, ದಟ್ ವಿಲ್ ಬಿ ಮೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಸೊ N ಆಫ್ S ವಿಲ್ ಬಿ 60. ಗೊತ್ತಾಗ್ತಿದೆಯಲ್ಲ? ನಾವು ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಇಫ್ ಒನ್ ಆಫ್ ದಿ ಸ್ಟೂಡೆಂಟ್ಸ್ ಈಸ್ ಸೆಲೆಕ್ಟೆಡ್. ರೈಟ್, ಇನ್ನೊಂದು ಡೇಟಾ ಇದೆ, 24 ಆಪ್ಟೆಡ್ ಫಾರ್ ಬೋತ್ ಅಂತೆ. ದೇರ್ ಫಾರ್ N ಆಫ್ ಬೋತ್ ಅಂದರೆ ಏನು? ಇಂಟರ್ಸೆಕ್ಷನ್ A ಇಂಟರ್ಸೆಕ್ಷನ್ B. ನೆನ್ಪಿಟ್ಕೊಳ್ಳಿ, ಇಲ್ಲಿ P ಆಫ್ ಅಲ್ಲ, ಈ ಪ್ರಾಬ್ಲಮು ಪ್ರಾಬಬಿಲಿಟಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಮಾತ್ರ ಕೊಟ್ಟಿದ್ದಾನೆ, ವಿಚ್ ಇಸ್ 24. ಓಕೆ, ನಾವು ಈಗೇನು ಕಂಡುಹಿಡಿಬೇಕು ಅಂತ ಇವನೇ ಕೊಟ್ಟಿದ್ದಾನೆ. ಲೆಟ್ ಅಸ್ ಡೂ ಒನ್ ಬೈ ಒನ್. ನಾವು ಫಸ್ಟ್ ಕೇಸಲ್ಲಿ ಬೇಕಾಗಿರೋದು ದ ಪ್ರಾಬಬಿಲಿಟಿ ಬೇಕಿದೆ. ನಂಬರ್ ಆಫ್ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS ಅಂದರೆ ಯೂನಿಯನ್ದು. ಓಕೆ, ಸೊ ನಮಗೆ ಪ್ರಾಬಬಿಲಿಟಿ ಬೇಕು ಅಂದರೆ ಫಸ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ N ಆಫ್ A ಯೂನಿಯನ್ B ಕಂಡುಹಿಡ್ಕೊಳ್ಳೋಣ. ವಿ ನೋ ದ ಫಾರ್ಮುಲಾ ಫಾರ್ ದಿಸ್. ಇಟ್ ಈಸ್ N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B. ಓಕೆ, ಇದು ಸೇಮ್ ಫಾರ್ಮುಲಾ ಸೆಟ್ಸಲ್ಲಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ನೋಡೋದು. ಸೇಮ್ ಫಾರ್ಮುಲಾ, ಪ್ರಾಬಬಿಲಿಟಿ ಇದ್ದರೂ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. N ಆಫ್ A ಎಷ್ಟಿದೆ? ಆ್ಯಕ್ಚುಲಿ 30 ಇದೆ. N ಆಫ್ B 32 ಇದೆ. ಮೈನಸ್ N ಆಫ್ A ಇಂಟರ್ಸೆಕ್ಷನ್ B 24 ಇದೆ. ನಾವು ಯು ಕ್ಯಾನ್ ಚೆಕ್ ಇಟ್. ಸೊ 62 ಮೈನಸ್ 24 ನಿಮಗೆ 38 ಬರುತ್ತೆ. ದಿಸ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B. ಓಕೆ, ಈಗ ಬೇಕಾಗಿರೋದು P ಆಫ್ A ಯೂನಿಯನ್ B. ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ನೆನಪಿದೆಯಾ? ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ಈಸ್ number of element in the event divided by number of element in the sample space. Please remember this. Okay, so the first case I want probability of A union B. This is actually nothing but N of A union B divided by N of S. This is nothing but N of A union B 38 ಇದೆ divided by
60. ಓಕೆ, ಫರ್ದರ್ ಡಿವೈಡ್ ಮಾಡ್ಬೋದು ನೋಡಿ. 19 2s 38, 32s ಅಥವಾ 2 19s 2 30s ಅಷ್ಟೇ. ಫರ್ದರ್ ಡಿವೈಡ್ ಆಗಲ್ಲ, ಆದರೆ ಡೆಸಿಮಲ್ ಬರುತ್ತೆ. ಕೀಪ್ ಇಟ್ ಆಸ್ ಇಟ್ ಈಸ್. ನಾವು ಸೆಕೆಂಡ್ ಕೇಸಲ್ಲಿ ಐ ವಾಂಟ್ ದ ಪ್ರಾಬಬಿಲಿಟಿ ಆಫ್ ದ ಸ್ಟೂಡೆಂಟ್ ಹು ಹ್ಯಾಸ್ ಆಪ್ಟೆಡ್ ನೈದರ್ NCC ನಾರ್ NSS. ನೈದರ್ ಅಂತಂದರೆ ಫಸ್ಟು ಪ್ರಾಬಬಿಲಿಟಿ ಬೇಕಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ನೈದರ್ ಬೇಕು. ನೆನ್ಪಿಟ್ಕೊಳ್ಳಿ, ನೈದರ್ ಕೇಸ್ ಕೊಟ್ಟ ಅಂದರೆ ಆಲ್ವೇಸ್ ಇಟ್ ಈಸ್ A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್. ಇಂಟರ್ಸೆಕ್ಷನ್ನೇ ತಗೋಬೇಕು, ಯಾಕಂದರೆ ಇದೂ ಇಲ್ಲ ಅದೂ ಇಲ್ಲ ಅಂತ. ಓಕೆ, ಸೊ N ಆಫ್ A ಇಂಟರ್ಸೆಕ್ಷನ್ B is nothing but, as I told you, it is N of A union B whole complement. ಗೊತ್ತಾಗ್ತಿದೆಯಾ? ಅಗೇನ್ N of not an event is nothing but 1 minus N of A union B. ಇಲ್ಲಿ 1 ಅಂತಂದರೆ ಪ್ರಾಬಬಿಲಿಟಿಯಲ್ಲಾದರೆ 1 ಅಂತ ತಗೋಬೋದು, ಆದರೆ ಸೆಟ್ಸಲ್ಲಿ ತಗೊಳ್ಬೇಕು ಅಂದರೆ N of S minus N of A union B ತೊಗೊಳ್ಬೇಕಾಗುತ್ತೆ. ಪ್ರಾಬಬಿಲಿಟಿಯಲ್ಲಾದರೆ ಒನ್ ಮೈನಸ್ P of A. ನೆನ್ಪಿಟ್ಕೊಳ್ಳಿ, ಪ್ರಾಬಬಿಲಿಟಿಯಲ್ಲಿ P of A ಡ್ಯಾಶ್ ಇಸ್ 1 ಮೈನಸ್ P of A ಆಗುತ್ತೆ. ಬಟ್ N of A ಡ್ಯಾಶ್ ತೊಗೊಂಡ್ರೆ N of S ಮೈನಸ್ N of A ಆಗುತ್ತೆ. ಸೊ ಈಗ N of S ಅಲ್ಲಿ ಎಷ್ಟು ಜನ ಇದ್ದಾರೆ? 60 ಮೈನಸ್ N of A union B ಎಷ್ಟು ಜನ ಇದ್ದಾರೆ ಕಂಡುಹಿಡ್ತಿದ್ದೀವಿ? 38. ಸೊ 60 ಮೈನಸ್ 38 ನಿಮ್ಗೆ ಎಷ್ಟು ಬರುತ್ತೆ? 22 ಬರುತ್ತೆ. ಇಸ್ ಇಟ್ ಕ್ಲಿಯರ್? ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ಇಲ್ಲಿ ಯೂಸ್ ಮಾಡಿರೋ ಫಾರ್ಮುಲಾ ಇದು. N of A dash is N of S minus N of A ಅಂತ. ದೇರ್ ಫೋರ್ ಇಫ್ ಐ ವಾಂಟ್ ದ ಪ್ರಾಬಬಿಲಿಟಿ ಆಫ್ A dash ಇಂಟರ್ಸೆಕ್ಷನ್ B dash, ಇದು ನನಗೆ ಸೆಕೆಂಡ್ ಕೇಸ್ ಬೇಕಾಗಿರೋದು. P of A dash intersection B dash is nothing but N of A dash intersection B dash divided by N of S. This is nothing but ಇದರ ವ್ಯಾಲ್ಯೂ 22 divided by N of S 16 ಇದೆ. ಸೊ 2 11s 2 30s. ಗೊತ್ತಾಗ್ತಿದೆಯಾ? ಸೊ ದ ಸೆಕೆಂಡ್ ವ್ಯಾಲ್ಯೂ ಇಸ್ 11/30. ನೆಕ್ಸ್ಟ್ ಪ್ರಾಬಬಿಲಿಟಿ ಬೇಕಾಗಿರೋದು ದ ಸ್ಟೂಡೆಂಟ್ ಪ್ರಾಬಬಿಲಿಟಿ ಆಫ್ ಆಪ್ಟೆಡ್ ಫಾರ್ NSS ಬಟ್ ನಾಟ್ NCC. ಅಂದರೆ ಆ್ಯಕ್ಚುಲಿ ಯು ವಿಲ್ ಫಸ್ಟ್ ಫೈಂಡ್ ಔಟ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ NSS. ಅಂದರೆ ಏನಂತ ತೊಗೊಂಡಿದ್ದು? NSS ಅಂದರೆ B ತೊಗೊಂಡೆ. ಪ್ಲೀಸ್ ಹುಷಾರಾಗಿ ಬರೀರಿ, ಡೈರೆಕ್ಟಾಗಿ ಪ್ರತಿ ಸರಿ A ಬರೀಬಾರ್ದು. NSS ಅಂದರೆ ತೊಗೊಂಡಿದ್ದು B, ಬಟ್ ನಾಟ್ NCC ಅಂದರೆ B ಮೈನಸ್ A ಅಂತ ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಸೊ N ಆಫ್ B ಮೈನಸ್ A ಇಸ್ ನಥಿಂಗ್ ಬಟ್, ನೆನಪಿದೆಯಾ? ಇಟ್ ಈಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಆರ್ B ಇಂಟರ್ಸೆಕ್ಷನ್ ಯಾವುದಾದ್ರೂ ತೊಗೊಳ್ಬೋದು. ಪ್ರಾಬಬಿಲಿಟಿ ಆಫ್ ಸಬ್ಟ್ರಾಕ್ಷನ್ ಈವೆಂಟ್, ಸಾರಿ N ಆಫ್, ನೆನಪಿದೆಯಾ? ಸೆಟ್ಸಲ್ಲಿ ಮಾಡಿದ್ದೀವಿ ನಾವು. ಖಂಡಿತವಾಗ್ಲೂ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಟ್ ಔಟ್ ವಿತ್ ಯೋರ್ ನೋಟ್ಸ್. ಸೊ ಲೆಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. N ಆಫ್ B ಏನಿದೆ? ರೆಡಿ ಇದೆ 32 ಮೈನಸ್ N ಆಫ್ A ಇಂಟರ್ಸೆಕ್ಷನ್ B ಅಂದರೆ ಅದು ಕೂಡ ಇಲ್ಲೇ ಇದೆ. ವೇರ್ ಇಸ್ ದಟ್ ಇಂಟರ್ಸೆಕ್ಷನ್? 24. ಸೊ 32 ಮೈನಸ್ 24 ಯು ಸಿಂಪ್ಲಿ ಗೆಟ್ 8. ಓಕೆ, ದೇರ್ ಫೋರ್ ನನಗೆ ಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ B ಮೈನಸ್ A. ನೆನ್ಪಿಟ್ಕೊಳ್ಳಿ, ಪ್ರಾಬಬಿಲಿಟಿ ಆಫ್ B ಮೈನಸ್ A ಈಸ್ N ಆಫ್ B ಮೈನಸ್ A ಡಿವೈಡೆಡ್ ಬೈ N ಆಫ್ S. ಆ್ಯಸ್ ಐ ಟೋಲ್ಡ್ ಯು, ಪ್ರತಿ ಮೂರು ಕೇಸಲ್ಲಿ ಐ ಆಮ್ ಯೂಸಿಂಗ್ ದಿಸ್ ಫಾರ್ಮುಲಾ. ಪ್ರಾಬಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ number of elements in that event by number of elements in the sample space. So this is nothing but B minus A ಏನಿದೆ? 8 ಇದೆ. 8 divided by 60. ಇದು ಫರ್ದರ್ ಡಿವೈಡ್ ಮಾಡೋದಾದರೆ 4ಇಂದನೇ ಡಿವೈಡ್ ಮಾಡ್ಬೋದು. 4 2s 8 ಆಗುತ್ತೆ. 4 15s 15 4s 60. therefore the answer is 2/15. ಗೊತ್ತಾಗ್ತಿದೆಯಲ್ಲ? ಇನ್ ಕೇಸ್ ನೆಕ್ಸ್ಟ್ ಕೇಸಲ್ಲಿ ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ ಫಾರ್ NSS ಬಟ್ ನಾಟ್ NCC ಅಂತಂದರೆ N ಆಫ್ A ಮೈನಸ್ B ತೊಗೊಂಡು P ಆಫ್ A ಮೈನಸ್ B ಕಂಡುಹಿಡಿರಿ. ಅರ್ಥ ಆಗ್ತಿದೆಯಾ? ಸೊ ಅವ್ನು ಈ ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ಯು ಫ್ರೇಮ್ A ಆ್ಯಂಡ್ B ಹೇಗೆ ಫ್ರೇಮ್ ಮಾಡ್ತಿದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಪ್ಲೀಸ್ ಬೇರ್ ಅಟೆನ್ಷನ್ ವಾಟ್ ಯು ಆರ್ ಡೂಯಿಂಗ್. ಗೊತ್ತಾಗ್ತಿದೆಯಾ? ಏನು ಮಾಡ್ತಿದ್ದೀರಿ ಅಂತ ಗಮನ ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಸೊ ದಿಸ್ ಎಂಡ್ಸ್ ದಿ ಲಾಸ್ಟ್ ಕ್ವೆಶ್ಚನ್ ಇನ್ ದಿ ಎಕ್ಸಸೈಸ್. ಇಲ್ಲಿಗೆ ನಮಗೆ 16.3 ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮುಗ್ದಿದ್ರೂ ಒಂದೆರಡು ಚಾಲೆಂಜಿಂಗ್ ಕಾಂಪ್ಲಿಮೆಂಟ್ರಿ ಕ್ವೆಶ್ಚನ್ಸ್ನ ನಾನು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಲೆಟ್ ಸಾಲ್ವ್ ಇಟ್ ಆ್ಯಂಡ್ ದೆನ್ ವಿ ಕ್ಯಾನ್ ವೈಂಡ್ ಅಪ್ ದಿ ಸೆಷನ್. ಓಕೆ, ರೈಟ್. ಸೊ ಹಿಯರ್ ಕಮ್ಸ್ ದ ಪ್ರಾಬ್ಲಮ್. ಫೈಂಡ್ ದ ಪ್ರೊಬಬಿಲಿಟಿ ದಟ್ ವೆನ್ ಅ ಹ್ಯಾಂಡ್ ಆಫ್ 7 cards ಇಸ್ ಡ್ರಾನ್ ಫ್ರಮ್ ಅ ವೆಲ್ ಶಫಲ್ಡ್ ಡೆಕ್ ಆಫ್ 52 cards. ಇದು ನಮ್ಗೆ ಗೊತ್ತು, ಡೆಕ್ಕಲ್ಲಿ 52 cards ಇರುತ್ತೆ. ಅದರಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ 1 ಕಾರ್ಡ್ ಸೆಲೆಕ್ಟ್ ಮಾಡುವಂಥ ಪ್ರಾಬ್ಲಮ್ ಮಾಡಿದೆ. ಇಲ್ಲಿ 7 cards ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಇನ್ ದಿಸ್ ಕೇಸ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ, ಯು ಶುಡ್ ಬಿ ವೆರಿ ಕೇರ್ಫುಲ್. ಇಟ್ ಈಸ್ 52ನೇ ಇರುತ್ತೆ. C 7 ಇದು. ಇಸ್ ಇಟ್ ಕ್ಲಿಯರ್? 52C 7 ಆಗುತ್ತೆ ಬಿಕಾಸ್ 7 ಕಾರ್ಡ್ ಇಸ್ ಸೆಲೆಕ್ಟಿಂಗ್ ಅಟ್ ಅ ರ್ಯಾಂಡಮ್.
ಫೈನ್. ಸೊ ಇದನ್ನು 52C7 ವಿ ನೋ ವಿ ಕ್ಯಾನ್ ಯೂಸ್ ದಿ NCR ಫಾರ್ಮುಲಾ ಫ್ಯಾಕ್ಟೋರಿಯಲ್ n ಬೈ ಫ್ಯಾಕ್ಟೋರಿಯಲ್ n ಮೈನಸ್ ಆರ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ. ಆದರೆ ನಿಮ್ಗೊಂದು ಗುಡ್ ನ್ಯೂಸ್ ಏನಂತಂದರೆ, ಇಷ್ಟು ಬಿಗ್ ವ್ಯಾಲ್ಯೂಸ್ ಬಂದರೆ, ಇಷ್ಟು ದೊಡ್ಡ ದೊಡ್ಡ ವ್ಯಾಲ್ಯೂಸ್ ಬಂದರೆ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ? 133,784 ಓಕೆ 560. ದಿಸ್ ವಿಲ್ ಬಿ ದ ವ್ಯಾಲ್ಯೂ ಆಫ್ 52C7. ಸೊ ಯು ಕ್ಯಾನ್ ಜಸ್ಟ್ ವಂಡರ್ ಹೌ ಬಿಗ್ ದ ವ್ಯಾಲ್ಯೂ ಇಸ್. ಸೊ ಇಷ್ಟು ದೊಡ್ಡ ವ್ಯಾಲ್ಯೂಸ್ ಇದ್ದರೆ ದ ಇವ್ಯಾಲ್ಯೂಯೇಟರ್ಸ್ ವಿಲ್ ನಾಟ್ ಎಕ್ಸ್ಪೆಕ್ಟ್ ಯು ಟು ಫೈಂಡ್ ಔಟ್ ದಿಸ್ ವ್ಯಾಲ್ಯೂ. ನೀವು ಇಷ್ಟೇ ಬಿಟ್ಬಿಟ್ರು ಸಾಕು, 52C7 ಅಂತಲೇ ಹಾಕಿ ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಆನ್ಸರ್ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಬಿಕಾಸ್ ದ ವ್ಯಾಲ್ಯೂಸ್ ಆರ್ ಟೂ ಹ್ಯೂಜ್. ಓಕೆನಾ? ಸೊ ಇದಕ್ಕೆ ತಗೊಂಡು ಲೆಟ್ಸ್ ಗೋ ಆನ್ ವಿತ್ ಈಚ್ ಕೇಸ್. 3 ಕೇಸ್ ಇದೆ, ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಇಲ್ಲಿ ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಇದೆ. ಏನು ಅಂತಂದರೆ, ಪ್ರಾಬಬಿಲಿಟಿ ಆಫ್ ಫಸ್ಟ್ ಕೇಸು ಆಲ್ ಕಿಂಗ್ಸ್ ಅಂತೆ. ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡ್ತಾ ಇರೋದು 7 ಕಾರ್ಡ್ಸು, ಕರೆಕ್ಟಾ? ಸೊ ಸ್ಯಾಂಪಲ್ ಸ್ಪೇಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 52C7 ಡಿನಾಮಿನೇಟ್ರಲ್ಲಿ ಇರುತ್ತೆ. ನ್ಯೂಮಿನೇಟ್ರಲ್ಲಿ ನಮಗೆ 52 ಕಾರ್ಡ್ಸಲ್ಲಿ ಯಾವುದೇ ಕಾರ್ಡ್ ತೊಗೊಂಡ್ರು 4 ಇರೋದು. ಓಕೆ, 4 ಸೂಟಲ್ಲೂ ಒಂದೊಂದು ಕಿಂಗ್ ಇದೆ. ಓಕೆ, ಸೊ ಎಲ್ಲ ಕಿಂಗ್ಸ್ ಬೇಕು ಅಂತಂದರೆ ಅದರ ಅರ್ಥ ಸೆಲೆಕ್ಟ್ ಮಾಡಿರೋ 7 ಕಾರ್ಡಲ್ಲಿ ಇರೋ 4 ಕಾರ್ಡ್ ಇರಬೇಕು, ಉಳಿದಂತಹ 3 ಕಾರ್ಡ್ ಯಾವುದು ಬೇಕಾದರೂ ಆಗಿರಲಿ ಅಂತ. ಅರ್ಥ ಆಯ್ತಾ? ಸೊ ಪ್ಲೀಸ್ ರಿಮೆಂಬರ್ ಹೌ ಐ ಆಮ್ ಗೋನ್ ಸ್ಪ್ಲಿಟೆಡ್. ಸೊ 4 ಕಿಂಗ್ ಇದೆ, ಆ 4 ಕಿಂಗಲ್ಲಿ 4 ತಗೊಂಡು ನಾವು ದಿಸ್ ಈಸ್ ಇನ್ಕಂಪ್ಲೀಟ್ ಸೆಲೆಕ್ಷನ್. ನೆನ್ಪಿಟ್ಕೊಳ್ಳಿ, ಯಾವಾಗ ಇನ್ಕಂಪ್ಲೀಟ್ ಸೆಲೆಕ್ಷನ್ ಆಗುತ್ತೋ ಅವಾಗ ಇಂಟು ಆಗುತ್ತೆ. ನೆಕ್ಸ್ಟು 52ರಲ್ಲಿ 4 ತೆಗೆದ್ರೆ ಇನ್ನು ಉಳಿದಿರುವಂತಹ 42 ಕಾರ್ಡಲ್ಲಿ ಐ ಹ್ಯಾವ್ ಟು ಸೆಲೆಕ್ಟ್ 3. ಇದನ್ನು ಡೀಟೇಲಾಗಿ ನಾವು ಕಾಂಬಿನೇಷನ್ ಚಾಪ್ಟ್ರಲ್ಲಿ ನೋಡಿದ್ದೀವಿ. ಹೋಪ್ ಯು ನೋ ದಿಸ್ ವೆರಿ ವೆಲ್. ಅರ್ಥ ಆಗ್ತಿದೆಯಾ? ಸೊ ಐ ವಾಂಟ್ 7 ಕಾರ್ಡ್ಸ್. ಸೊ 4 ಔಟ್ ಆಫ್ 4 ಕಿಂಗ್ಸ್ ಆರ್ ಸೆಲೆಕ್ಟೆಡ್. ದ ರಿಮೈನಿಂಗ್ 3 ಕಾರ್ಡ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದಿ 48 ರಿಮೈನಿಂಗ್ ಕಾರ್ಡ್ಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಆಲ್ ಕಿಂಗ್ಸ್. ಅರ್ಥ ಆಗ್ತಿದೆಯಾ? ಸೊ ನೀವು ಇಷ್ಟೇ ಬಿಡಿ, ನಥಿಂಗ್ ಟು ವರಿ. ಇನ್ ಕೇಸ್ ಫರ್ದರ್ ಸಿಂಪ್ಲಿಫೈ ನೀವು ಮಾಡೋದಾದರೆ, ಗೊತ್ತು ಕಳ್ಳರು ನೀವು ಮಾಡೋದಿಲ್ಲ. ಸೊ ದಿ ವ್ಯಾಲ್ಯೂ ವುಡ್ ಬಿ 1/7735. ಓಕೆ, ಫೈನಲ್ ಆನ್ಸರ್ ಇದಿರುತ್ತೆ. ಬಟ್ ನೀವು ಇಷ್ಟೇ ಇಟ್ಟರು ಖಂಡಿತವಾಗ್ಲೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಫುಲ್ಲು. ಬಿಕಾಸ್ ಐ ಟೋಲ್ಡ್ ಯು, ಬಿಕಾಸ್ ದ ವ್ಯಾಲ್ಯೂಸ್ ಆರ್ ಟೂ ಹ್ಯೂಜ್. ಅರ್ಥ ಆಗ್ತಿದೆಯಾ? ಸೊ ಒಂದು ಕೇಸ್ ಆಯಿತು. ದ ಸೆಕೆಂಡ್ ಒನ್, ಪ್ರೊಬಬಿಲಿಟಿ ಆಫ್ 3 ಕಿಂಗ್ಸ್ ಇರಬೇಕಂತೆ. ನೆನ್ಪಿಟ್ಕೊಳ್ಳಿ, ಯು ಆರ್ ಸೆಲೆಕ್ಟಿಂಗ್ 7 ಕಾರ್ಡ್ಸ್. ಸೊ ಡಿನಾಮಿನೇಟರ್ ವಿಲ್ ಆಲ್ವೇಸ್ ಬಿ 52C7. ಇದರಲ್ಲಿ 3 ಕಿಂಗ್ಸ್ ಇರಬೇಕಂದ್ರೆ, ರಿಮೆಂಬರ್ ದೇರ್ ಆರ್ 4 ಕಿಂಗ್ಸ್. ಔಟ್ ಆಫ್ ದಿಸ್ 4 ಐ ಕ್ಯಾನ್ ಸೆಲೆಕ್ಟ್ 3. ಅರ್ಥ ಆಗ್ತಿದೆಯಾ? 4 ಕಿಂಗಲ್ಲಿ ಯಾವುದಾದ್ರೂ 3 ಸೆಲೆಕ್ಟ್ ಮಾಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಉಳಿದಿರುವಂಥ ಕಾರ್ಡ್ಸ್ ಎಷ್ಟು? 48 ಅಲ್ವಾ? ಇದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? ರಿಮೆಂಬರ್ ಅಲ್ಲಿ 3 ಇದೆ, 7 ಬೇಕು ಅಂತಂದರೆ ಐ ಹ್ಯಾವ್ ಟು ಸೆಲೆಕ್ಟ್ 4 ಫ್ರಮ್ ದಿಸ್. ಪ್ರೀವಿಯಸ್ ಕೇಸಲ್ಲಿ ಇಲ್ಲಿ 4 ಅಲ್ಲಿ 3 ಇತ್ತು. ಬಟ್ ಈ ಕೇಸಲ್ಲಿ ಕಿಂಗ್ಸಲ್ಲಿ 3, ಉಳಿದ ಎಲ್ಲ ಕಾರ್ಡ್ಸಿಂದ 4. ಓಕೆ, ಸೊ ದ ರಿಕ್ವೈರ್ಡ್ ಪ್ರಾಬಬಿಲಿಟಿ ವಿಲ್ ಬಿ 4C3 ಇಂಟು, ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇನ್ಕಂಪ್ಲೀಟ್ ಕಾಂಬಿನೇಷನ್ 2 ಡಿಫ್ರೆಂಟ್ ವಾಯ್ಸ್ ತೊಗೊಳ್ಳುವಾಗ ಇಂಟು ತೊಗೊಳ್ತೀವಿ, ಪ್ಲಸ್ ತೊಗೊಳ್ಬಾರ್ದು. ಮೋಸ್ಟ್ ಆಫ್ ದ ಕೇಸಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದಿಲ್ಲ. ಪ್ಲಸ್ ಹಾಕ್ಬಿಟ್ಟು ಹೋಗಿರ್ತೀರಾ, ಮಾರ್ಕ್ಸ್ ಕಟ್ ಮಾಡ್ಕೊಳ್ತೀರಾ. ಸೊ ಇದು ಹೀಗೆ ಬಿಟ್ಬಿಡಿ. ಫರ್ದರ್ ಸಿಂಪ್ಲಿಫೈಡ್ ಆನ್ಸರ್ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ, ದ ಸಿಂಪ್ಲಿಫೈಡ್ ಆನ್ಸರ್ ವುಡ್ ಬಿ 9/1547. ಇದು ನಾನು ಆಲ್ರೆಡಿ ಮಾಡಿಟ್ಟಿರೋದ್ರಿಂದ ನಾನು ಡೈರೆಕ್ಟಾಗಿ ಬರೀತೀನಿ. ಓಕೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಇಫ್ ಯು ವಾಂಟ್, ಬಟ್ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ನೀಡೆಡ್. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಬರೆದಿದ್ದೀನಿ. ಓಕೆ, ಸೊ ಕೇಸ್ 2 ಕೂಡ ಆಯಿತು. ನೆಕ್ಸ್ಟ್ ಒನ್, ಕೇಸ್ 3. ನಾವು ಇದು ಚಾಲೆಂಜಿಂಗ್ ಕೇಸ್ ಅಂದರೆ, ಯಾಕೆಂದರೆ ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 3 ಕಿಂಗ್ಸ್ ಅಂತ ಕೇಳ್ತಾ ಇದ್ದೀನಿ. ಏನಿದು ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 3 ಕಿಂಗ್ಸ್ ಅಂದರೆ, ಮಿನಿಮಮ್ 3 ಕಿಂಗ್ ಆದರೂ ಇರಲೇಬೇಕು. ಸೊ ಅದರ ಅರ್ಥ ಏನು? ಐ ಕ್ಯಾನ್ ಹ್ಯಾವ್ 3 ಕಿಂಗ್ಸ್ ಆರ್ ಐ ಕ್ಯಾನ್ ಹ್ಯಾವ್ 4 ಕಿಂಗ್ಸ್ ಫಾರ್ ಮ್ಯಾಕ್ಸಿಮಮ್. ಯಾಕೆಂದರೆ ಮ್ಯಾಕ್ಸಿಮಮ್ ಇರೋದೇ 4 ಕಿಂಗು. ಇದು ಮೀರಿ 5 ಕಿಂಗ್ಸ್ ಅಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅಟ್ಲೀಸ್ಟ್ 3 ಅಂದರೆ ನಾನು ಫಸ್ಟೇ ಹೇಳಿದ್ದೀನಿ, ವೆನ್ ಎವರ್ ಯು ಸಿ ಅಟ್ಲೀಸ್ಟ್, ಸೊ ದಟ್ ಈಸ್ ಆ್ಯಕ್ಚುಲಿ ಮಿನಿಮಮ್ 3 ಕಿಂಗ್ಸ್ ಅಂದರೆ ಮ್ಯಾಕ್ಸಿಮಮ್ ಐ ಕ್ಯಾನ್ ಹ್ಯಾವ್ ಓನ್ಲಿ 4 ಕಿಂಗ್ಸ್. ಓಕೆ, ಸೊ ವಾಟ್ ಯು ಮೀನ್ ಬೈ ಆರ್? ಇಲ್ಲಿ ಆರ್ ಇರೋದ್ರಿಂದ ಇಟ್ ಈಸ್ ಆ್ಯಕ್ಚುಲಿ ಯೂನಿಯನ್. ಓಕೆ, ಸೊ ಕಾರ್ಡ್ಸ್ ಕೇಸಲ್ಲಿ ಮಾತ್ರ ದಿಸ್ ವಿಲ್ ಆ್ಯಕ್ಚುಲಿ ಬಿ ಪ್ರೊಬಬಿಲಿಟಿ ಆಫ್ 3 ಕಿಂಗ್ಸ್ ಪ್ಲಸ್ ಪ್ರೊಬಬಿಲಿಟಿ ಆಫ್ 4 ಕಿಂಗ್ಸ್. ಓಕೆ, ಯಾಕೆ ಅಂದರೆ ಇವು ಇಂಡಿಪೆಂಡೆಂಟ್ ಈವೆಂಟ್ಸ್ ಆಗಿರುತ್ತೆ. ಬಿಕಾಸ್ ವಿ ನೋ if A and B are mutually exclusive. If A and B are mutually exclusive events, then P of A union B is P of A plus P of B.
ಕ್ಷಮಿಸಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಲ್ಲ, ಇಂಡಿಪೆಂಡೆಂಟ್. ಅರ್ಥ ಆಗ್ತಿದೆಯಾ? ಓ ಮತ್ತೆ ಕನ್ಫ್ಯೂಷನ್. ದಿಸ್ ಹ್ಯಾಪನ್ಸ್ ಫಾರ್ ದ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಐ ರಿಪೀಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ರೈಟ್. ಸೊ ಈಗ ಪ್ರಾಬಬಿಲಿಟಿ ಆಫ್ 3 ಕಿಂಗ್ಸ್ ಅಂದರೆ ಏನು? 3 ಕಿಂಗ್ಸ್ ಬೇಕಂದರೆ ನೆನ್ಪಿಟ್ಕೊಳ್ಳಿ, ಔಟ್ ಆಫ್ 4 ಕಿಂಗ್ಸ್ ಐ ವಿಲ್ ಸೆಲೆಕ್ಟ್ 3 ಆ್ಯಂಡ್ ಔಟ್ ಆಫ್ ದ ರಿಮೈನಿಂಗ್ 48 ಎಷ್ಟು ಸೆಲೆಕ್ಟ್ ಮಾಡಬೇಕು? 4 ಸೆಲೆಕ್ಟ್ ಮಾಡಬೇಕು. ಓಕೆ, ದಿಸ್ ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ನಥಿಂಗ್ ಟು ವರಿ, ಇಟ್ ಈಸ್ 52C7. ಓಕೆ, ದಿಸ್ ಈಸ್ ಒನ್ ಆಪ್ಷನ್. ಪ್ಲಸ್ 4 ಕಿಂಗ್ಸ್ ಬೇಕಂತಂದರೆ ಔಟ್ ಆಫ್ 4 ಕಿಂಗ್ಸ್ I will be selecting all the 4 into remaining 48 cards alli. Okay, I will be selecting 3. ಅರ್ಥ ಆಗ್ತಿದೆಯಾ? And denominator no change, it is 52C7. ಓಕೆ, ಸೊ ಪ್ರೊಸೀಜರ್ ವೈಸ್ ಹೇಳೋದಾದರೆ ನೀವು ಇದನ್ನು ಬರೀಲೇಬೇಕು. ಆದರೆ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡೋದಾದರೆ, ಸ್ವಲ್ಪ ನಂತರ ದಡ್ಡರಾಗೋದಾದರೆ, ಪಿ ಆಫ್ 3 ಕಿಂಗ್ಸ್ ಆಲ್ರೆಡಿ ಇಲ್ಲೇ ವ್ಯಾಲ್ಯೂ ರೆಡಿ ಇದೆ, ಡೈರೆಕ್ಟಾಗಿ ಬರ್ಕೋಬೋದು. 9 ಡಿವೈಡೆಡ್ ಬೈ 1547. ನೀವು ಖಂಡಿತವಾಗ್ಲೂ ಈ ವ್ಯಾಲ್ಯೂ ಬರೋಕ್ಕಾಗೋದಿಲ್ಲ, ಸೊ ಇದನ್ನೇ ಇಲ್ಲಿ ಇಟ್ಕೊಬಿಡಿ. ಓಕೆ, ಪ್ಲಸ್ ಆಲ್ 4 ಕಿಂಗ್ಸ್, 4 ಕಿಂಗ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಲ್ ದ ಕಿಂಗ್ಸ್ ಆರ್ ಟೇಕನ್. ದಿಸ್ ವ್ಯಾಲ್ಯೂ ಇಸ್ ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 7735. ನೀವು ಆ್ಯಕ್ಚುಲಿ ಇದು ಬರೀಲಿಲ್ಲ ಅಂತಂದ್ರು ಯು ಕ್ಯಾನ್ ರೈಟ್ ಡೌನ್ ದಿಸ್ ಹಿಯರ್. ಅರ್ಥ ಆಗ್ತಿದೆಯಾ? ಸೊ ಇಫ್ ಯು ಫರ್ದರ್ ಸಿಂಪ್ಲಿಫೈಡ್ ದಿಸ್, ನಾನು ವ್ಯಾಲ್ಯೂ ಕೊಡ್ತೀನಿ, ಯು ಕ್ಯಾನ್ ಚೆಕ್ ಇಟ್. ದಿಸ್ ವಿಲ್ ಬಿ 46 ಡಿವೈಡೆಡ್ ಬೈ 7735. ಗೊತ್ತಾಗ್ತಿದೆಯಾ? ಸೊ ದಿಸ್ ಎಂಡ್ಸ್ ದಿ ಸೊಲ್ಯೂಷನ್ ಫಾರ್ ದಿಸ್ ಕಾಂಪ್ಲಿಮೆಂಟ್ರಿ ಕ್ವೆಶ್ಚನ್. ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಇದ್ದಿದ್ದರಿಂದ ಈ ಕ್ವೆಶ್ಚನ್ ತಗೊಂಡೆ. ಓಕೆ, ವೆಲ್ ಫ್ರೆಂಡ್ಸ್, ಇನ್ನೊಂದೇ ಒಂದು ಪ್ರೂಫ್ ಇದೆ, ಅದನ್ನು ಪ್ರೂಫ್ ನೋಡಿ ನಾವು ಈ ವಿಡಿಯೋ ಮುಗಿಸ್ಬೋದು. ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಚಾಪ್ಟರ್, ಪ್ರಾಬಬಿಲಿಟಿ ಚಾಪ್ಟರ್ ನಿಮಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ಸು ಎಷ್ಟು ಚೆನ್ನಾಗಿ ಇಲ್ಲಿ ಕಲ್ತ್ಕೊಳ್ತಿರೋ ಸೆಕೆಂಡ್ ಪಿ ಯು ಸಿಗೆ ಅಷ್ಟೇ ಒಳ್ಳೆಯದು. ಆ್ಯಂಡ್ ಮೋರ್ ಓವರ್ ಈ ಫಾರ್ಮುಲಾನ ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನು ತಿಳ್ಕೊಂಡಿರಬೇಕು. ಏನಿದು ಅಂದರೆ, ಇಫ್ ಎ ಬಿ ಸಿ ಆರ್ 3 ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. 3 ಈವೆಂಟ್ಸ್ನ ತೊಗೊಳ್ಳೋದಾದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗುತ್ತೆ. ಏನದು ಫಾರ್ಮುಲಾ? ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ನಾವು ಇಲ್ಲಿವರೆಗೂ ನೋಡಿದ್ದು ಬರೀ 2 ಈವೆಂಟ್ ಯೂನಿಯನ್, ದಟ್ ಈಸ್ ಪಿ ಆಫ್ ಎ ಯೂನಿಯನ್ ಬಿ. ಇನ್ ಕೇಸ್ 3 ಈವೆಂಟ್ ಬಂದರೆ ದೆನ್ ದ ಫಾರ್ಮುಲಾ ವಿಲ್ ಬಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಇಂಡಿವಿಜುವಲ್ ಇಂಟರ್ಸೆಕ್ಷನ್ ಪ್ಲಸ್ ಆಲ್ ಇಂಟರ್ಸೆಕ್ಷನ್. ಓಕೆ, ಸೊ ಇದನ್ನು ಪ್ರೂವ್ ಮಾಡ್ತೀವಿ. ಸೊ ಪ್ರೂವ್ ಮಾಡಿ, ನಥಿಂಗ್ ಟು ವರಿ, ವಿ ಕ್ಯಾನ್ ಫಿನಿಶ್ ದಿ ಸೆಷನ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿ LHS. ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ಲೆಂತಿ ಇರೋದ್ರಿಂದ ನಾನು ಸ್ವಲ್ಪ ಕನ್ಸಿಡ್ರೇಷನ್ ತಗೊಳ್ತೀನಿ. ಏನಂತ, ಈ ಬಿ ಯೂನಿಯನ್ ಸಿ ಅಂತ ಇದೆಯಲ್ಲ, ಈ ಬಿ ಯೂನಿಯನ್ ಸಿನ ಸುಮ್ಮನೆ ಇ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಲೆಟ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಇ. ಓಕೆ, ಸೊ ಈಗ LHS ಏನಾಗುತ್ತೆ? ಓಕೆ, ಸೊ LHS ಈಸ್ ಆ್ಯಕ್ಚುಲಿ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ತೊಗೊಂಡಿದ್ದೀನಿ. ದಿಸ್ ಈಸ್ ನಥಿಂಗ್ ಬಟ್ ಪಿ ಆಫ್ ಆ್ಯಕ್ಚುಲಿ ಎ ಯೂನಿಯನ್ ಇ. ವಾಟ್ ಈಸ್ ಬಿ ಯೂನಿಯನ್ ಸಿ? ವಾಟ್ ಈಸ್ ಬಿ ಯೂನಿಯನ್ ಸಿ? ಈಗ ತಾನೇ ಹೇಳ್ದಂಗೆ ಬಿ ಯೂನಿಯನ್ ಸಿ ಅಂದರೆ ನಾನು ಇ ಅಂತ ತೊಗೊಂಡಿದ್ದೀನಿ. ಸೊ ಐ ವಿಲ್ ಟೇಕ್ ದಿಸ್ ಇಸ್ ಇ. ಅರ್ಥ ಆಗ್ತಿದೆಯಾ? ಸೊ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಏನಾಯಿತು? ಎ ಯೂನಿಯನ್ ಇ ಆಯಿತು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಅಕಾರ್ಡಿಂಗ್ ಟು ಮೈ ಸ್ಟ್ಯಾಂಡರ್ಡ್ ಫಾರ್ಮುಲಾ. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ? ಇ ಬದಲು ಬಿ ಇದೆ, ಇದನ್ನೇ ಅಲ್ಲೂ ಯೂಸ್ ಮಾಡ್ತೀನಿ. ಸೊ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಇ ಇಸ್ ನಥಿಂಗ್ ಬಟ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಇ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಇ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಡ, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತು. ನಾವು ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಇ ವಾಪಸ್ ತೊಗೊಳ್ತೀನಿ, ಇಲ್ಲಿ ಮಾತ್ರ. ಇ ಅಂದರೆ ಏನು? ಆ್ಯಕ್ಚುಲಿ ಇಟ್ ಈಸ್ ಬಿ ಯೂನಿಯನ್ ಸಿ. ಅರ್ಥ ಆಗ್ತಿದೆಯಾ? ಹೀಗೆ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಬಿ ಯೂನಿಯನ್ ಸಿ ಅಂತ. ಇಲ್ಲಿ ಸದ್ಯಕ್ಕೆ ತೊಗೊಳ್ಬೇಡಿ. ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್, ಬೇಕಿದ್ರೆ ಇಲ್ಲೇ ತೊಗೋಬೋದು, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಅರ್ಥ ಆಗ್ತಿದೆಯಾ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಈಗ ಹುಷಾರಾಗಿ ನೋಡ್ತಾ ಹೋಗಿ, 2 ಸ್ಟೆಪ್ಪಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಆನ್ಸರ್ ಬರುತ್ತೆ. ಪಿ ಆಫ್ ಎ ಪ್ಲಸ್ ಈ ವ್ಯಾಲ್ಯೂ ವಾಟ್ ಈಸ್ ಆ್ಯಕ್ಚುಲಿ ಅಗೇನ್ ಪಿ ಆಫ್ ಬಿ ಯೂನಿಯನ್ ಸಿ. ಇದನ್ನು ಈ ಫಾರ್ಮುಲಾ ಮತ್ತೆ ಯೂಸ್ ಮಾಡ್ಬೋದು ನಾನು. ಪಿ ಆಫ್ ಎ ಯೂನಿಯನ್ ಬಿ ಬದಲು ಬಿ ಯೂನಿಯನ್ ಸಿ ಇದೆ. ಸೊ ಇದನ್ನು ನಾನು ಸ್ಪ್ಲಿಟ್ ಮಾಡಿದ್ರೆ ಪಿ ಆಫ್ ಬಿ ಯೂನಿಯನ್ ಸಿ ಇಸ್ ನಥಿಂಗ್ ಬಟ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ಅರ್ಥ ಆಯ್ತಾ?
ಎ ಬಿ ಬದಲು ಬಿ ಸಿ ಇದೆ, ಸೇಮ್ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೊಂದು ಇಲ್ಲೊಂದು ಡಿಸ್ಟ್ರಿಬ್ಯೂಟಿವ್ ಲಾ ಇದೆ, ನಿಮಗೆ ನೆನಪಿರಬೇಕಲ್ಲ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ is same as A intersection B, ನೆನಪಿದೆಯಾ? A intersection B, ಓಕೆ, ಯೂನಿಯನ್, ಓಕೆ, A intersection B ಯೂನಿಯನ್ A intersection C ಅಂತ. ದಿಸ್ ಈಸ್ ದಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇನ್ ಸೆಟ್ಸ್. ಇದನ್ನು ನಾವು ಸೆಟ್ಸಲ್ಲಿ ನೋಡಿದ್ದೀವಿ. A intersection ಆಫ್ B ಯೂನಿಯನ್ C is A intersection B ಯೂನಿಯನ್ A intersection C ಅಂತ. ಇದನ್ನು ಇಲ್ಲಿ ಬರ್ಕೊಳ್ತೀನಿ. ಓಕೆ, ರೈಟ್. ಸೊ ದಿಸ್ ಇಸ್ ಮೈನಸ್ ಪಿ ಆಫ್ what is A intersection B union C? This is actually A intersection B union A intersection C. ಅರ್ಥ ಆಯ್ತಾ? I've just used this result here. Okay, ಈಗ ಸ್ವಲ್ಪ ಸ್ಪ್ಲಿಟ್ ಅಪ್ ಮಾಡ್ತೀನಿ, removing the bracket. So this is P of A is here plus P of B is here plus P of C is here minus I have P of B ಇಂಟರ್ಸೆಕ್ಷನ್ ಸಿ. ಓಕೆ, ಇದು ಬ್ರ್ಯಾಕೆಟ್ ಅವಶ್ಯಕತೆ ಇಲ್ಲ, ತೆಗೆದೆ. ಈಗ ಮೈನಸ್ ಇದನ್ನು ಇಲ್ಲಿ ಬರ್ಕೊಳ್ತೀನಿ. ಪ್ಲೀಸ್ ರಿಮೆಂಬರ್, ಯಾಕೆ ಇಲ್ಲಿ ಬರ್ಕೊಳ್ತೀನಿ ಅಂದರೆ ದಿಸ್ ಲುಕ್ಸ್ ಲೈಕ್ ಪಿ ಆಫ್ ಎ ಯೂನಿಯನ್ ಬಿ. ಪ್ಲೀಸ್ ಇದನ್ನು ಈ ಥರ ನೋಡ್ಕೊಳ್ಳಿ. ಇಷ್ಟನ್ನು ಎ ಅಂತ ತಗೊಂಡು ಅಥವಾ ಇದನ್ನು ಇ ಅಂತ ತಗೊಳ್ಳೋಣ ಬೇಕಿದ್ರೆ, ಇ ಯೂನಿಯನ್ ಎಫ್ ಅಂತ. ಗೊತ್ತಾಗ್ತಿದೆಯಾ? ಸೊ ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಏನು ಫಾರ್ಮುಲಾ? ಅಗೇನ್ ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಇಸ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ. ಸೊ ಆ ಥರ ತೊಗೊಳ್ಳೋದಾದರೆ ದಿಸ್ ವಿಲ್ ಬಿಕಮ್, ರಿಮೆಂಬರ್ ಇದನ್ನು ಬ್ರ್ಯಾಕೆಟಲ್ಲಿ ಬರಿತೀರಿ, ಪ್ರಾಬಬಿಲಿಟಿ ಆಫ್ ಇ ಅಂದರೆ ಏನು? ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಓಕೆ, ಪ್ಲಸ್ ಪ್ರಾಬಬಿಲಿಟಿ ಆಫ್ ಎಫ್ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಮೈನಸ್ ಯೂನಿಯನ್ ಇರೋದ್ರಿಂದ ಪ್ರಾಬಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಆಫ್ ದಿಸ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಸಿ. ಗೊತ್ತಾಗ್ತಿದೆಯಾ? ಇದು ಒಂದು ಸ್ಟೆಪ್ ಗೊತ್ತಾದರೆ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ರೆಡಿ ಇರುತ್ತೆ. ಮೀನ್ಸ್ ಇದು ರೆಫರೆನ್ಸ್ ಅಷ್ಟೇ, ನೆನ್ಪಿಟ್ಕೊಳ್ಳಿ, ಇದು ರೆಫರೆನ್ಸ್ಗೆ ಅಷ್ಟೇ ಬರೆದಿರೋದು. ಪಿ ಆಫ್ ಇ ಯೂನಿಯನ್ ಎಫ್ ಇಸ್ ನಥಿಂಗ್ ಬಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಓಕೆ, ನಾವು ದಿಸ್ ಈಸ್ ನಥಿಂಗ್ ಬಟ್ ಸ್ಪ್ಲಿಟ್ ಮಾಡೋಣ. ದಿಸ್ ಈಸ್ ಆ್ಯಕ್ಚುಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ minus P of B intersection C minus P of A intersection B minus into plus ಏನಾಗುತ್ತೆ? ಮೈನಸ್ ಆಗುತ್ತೆ P of A intersection C. now what is minus of minus? ಪ್ಲಸ್ ಆಗುತ್ತೆ P of, ಇಲ್ಲಿ ಎಲ್ಲ ಇಂಟರ್ಸೆಕ್ಷನ್ ಇರೋದ್ರಿಂದ ಇರೋದು A intersection B intersection A intersection C ಅಂದರೆ ಎಲ್ಲ ಇಂಟರ್ಸೆಕ್ಷನ್ ಇರೋದ್ರಿಂದ 3 ಇವೆಂಟ್ಸ್ ಇದ್ದಾವೆ, A intersection B intersection C ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಎರಡು ಸರಿ ಇದ್ರ ಜೊತೆ ಎ ಮತ್ತು ಬಿ ಜೊತೆ ಎ ಮತ್ತು ಸಿ ಜೊತೆ ಎ ಇಂಟರ್ಸೆಕ್ಷನ್ ತೊಗೊಂಡ್ರೂ ಎ ಬಿ ಸಿ ಇಂಟರ್ಸೆಕ್ಷನ್ನೇ ಬರುತ್ತೆ ನಮಗೆ. ಆ್ಯಂಡ್ ದಿಸ್ ಈಸ್ ವಾಟ್ ಮೈ ಪ್ರೂಫ್ ಇಸ್. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಆ್ಯಕ್ಚುಲಿ ಮೈ ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ತೊಗೊಂಡೆ, ಆರ್ ಎಚ್ ಎಸ್ ಪ್ರೂವ್ ಮಾಡಾಯಿತು. ದೇರ್ ಫೋರ್ ಐ ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ಯುಲಾ. ಹೆನ್ಸ್ ಪ್ರೂವ್ಡ್ ಅಂತ ಬರೆದು ನನ್ನ ವರ್ಕ್ ನಾನು ಮುಗಿಸ್ತೀನಿ. ಬಿಕಾಸ್ ದಿಸ್ ವಿಲ್ ಎಂಡ್ ಹಿಯರ್. ರಿಮೆಂಬರ್, ಇದನ್ನು ಫಾರ್ಮುಲಾ ಆಗಿ ನಾವು ನಮ್ಮ ಫರ್ದರ್ ಕ್ಲಾಸಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆವಾಗ ನಿಮಗೆ ಡೌಟ್ ಬರಬಾರ್ದು ಈ ಫಾರ್ಮುಲಾ ಎಲ್ಲಿಂದ ಬಂತು ಅಂತ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಇಟ್. ಓಕೆ ಫ್ರೆಂಡ್ಸ್, ಸೊ ವಿ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಸೊ ಇಲ್ಲಿಗೆ ನಮ್ಮ ಎಕ್ಸಸೈಸ್ 16.3 ಮುಗೀತು. ಟೆಸ್ಟ್ ಮ್ಯಾಚ್ ಆದರೂ 2 ಇನ್ನಿಂಗ್ಸಲ್ಲಿ ಮುಗಿಯುತ್ತೆ. ನಾವು ಈ ಎಕ್ಸಸೈಸ್ನ 3 ಇನ್ನಿಂಗ್ಸಲ್ಲಿ ಮುಗಿಸಿದ್ದೀವಿ. ನಥಿಂಗ್ ಟು ವರಿ. ಇಟ್ ವಾಸ್ ಅ ಗುಡ್ ಫನ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. Okay friends, thanks for watching the video. You can always convey your comments through the comment box, and you can also share these videos with your friends. Hopefully we will meet again in the next video with possibly miscellaneous exercise of probability. Until then, take care of your health. God bless you all and bye.